ಹಾಯ್ ಹಲೋ ನಮಸ್ಕಾರ ಒನ್ಗಡೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಯಶವಂತ್. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕದನಕಣ ದಿನೇ ದಿನೇ ರಂಗೇರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಲಾಬಿ ಕೂಡ ಜೋರಾಗಿದೆ. ಜೊತೆಗೆ ಟಿಕೆಟ್ ಕದನ ತಾರಕಕ್ಕೇರಿದೆ. ಶಾಮನೂರು ಫ್ಯಾಮಿಲಿ ವರ್ಸಸ್ ಜಬ್ಬಾರ್ ನಡುವೆ ಟಿಕೆಟ್ ಕದನ ಜೋರಾಗಿರುವಂಥದ್ದು. ಜೊತೆಗೆ ತೊಡೆ ತಟ್ಟಿ ಮೀಸೆ ಎತ್ತಿರುವ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕದನ ಹೆಚ್ಚಾಗಿರುವಂಥದ್ದು. ಅದ್ರ ಬಗ್ಗೆ ಒನ್ಗಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತದೆ. ಯಾರು ತೊಡೆ ತಟ್ಟಿರುವಂಥದ್ದು, ಯಾರ ವಿರುದ್ಧ ತೊಡೆ ತಟ್ಟಿದ್ದಾರೆ, ಅದ್ರ ಬಗ್ಗೆ ಒನ್ಗಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಿದೆ. ಲೆಟ್ಸ್ ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ. ಇದು ದಾವಣಗೆರೆಯ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ. ದಾವಣಗೆರೆಯಲ್ಲಿ ತಾರಕಕ್ಕೇರಿದೆ ಕೈ ಟಿಕೆಟ್ ವಿಚಾರ. ಸಮರ್ಥಿಗೆ ಟಿಕೆಟ್ ಕನ್ಫರ್ಮ್ ಬೆನ್ನಲ್ಲೇ ಅಸಮಾಧಾನ ಭುಗಿಲೆದ್ದಿದೆ. SSM ವರ್ಸಸ್ ಅಬ್ದುಲ್ ಜಬ್ಬಾರ್ ನಡುವಿನ ಟಿಕೆಟ್ ಕದನ ಜೋರಾಗಿರುವಂಥದ್ದು. SS ಕುಟುಂಬಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಜಬ್ಬಾರ್ ಟೀಮ್ನ ಬೆಂಬಲಿಗರು. SS ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ಸೋಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಮುಖಂಡರು. ತೊಡೆ ತಟ್ಟಿ ಮೀಸೆ ತಿರುವಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಜಬ್ಬಾರ್ ಟೀಮ್ನ ಬೆಂಬಲಿಗರು. ಕಾಂಗ್ರೆಸ್ ಕಚೇರಿ ಬಳಿ ತೊಡೆ ತಟ್ಟಿದ ಜಬ್ಬಾರ್ ಬೆಂಬಲಿಗರು ಉಸ್ತುವಾರಿ ಸಮಿತಿ ಸಭೆಯ ಮುಂದೆನೇ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರು. 50,000 ಮತಗಳ ಅಂತರದಿಂದ ಸೋಲಿಸ್ತೀವಿ ಅಂತೇಳಿ SS ಕುಟುಂಬಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರ ಯಾರಪ್ಪನ ಸ್ವತ್ತು ಅಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜಬ್ಬಾರ್ ಟೀಮ್ನ ಸದಸ್ಯರು. ಸಮರ್ಥ್ಗೆ ಟಿಕೆಟ್ ಕೊಟ್ಟರೆ 50,000 ಮತಗಳ ಅಂತರದಿಂದ ನಾವು ಸೋಲಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ವರ್ಸಸ್ ಶಾಮನೂರು ಕುಟುಂಬದ ನಡುವೆ ಟಿಕೆಟ್ಗಾಗಿ ಬಿಗ್ ಫೈಟ್ ಏರ್ಪಟ್ಟಿರುವಂಥದ್ದು. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೋಸ್ಕರ ಒಂದು ಟಿಕೆಟ್ ಕದನ ಶುರುವಾಗಿದೆ. ಏನು ಉಪ ಚುನಾವಣೆ ಕದನದ ಜೊತೆಗೆ ಕಾಂಗ್ರೆಸ್ಸಲ್ಲೂ ಕೂಡ ಒಂದು ಆಂತರಿಕ ಕದನ ಶುರುವಾಗಿರುವಂಥದ್ದು. ಟಿಕೆಟ್ ಯಾರಿಗೆ ಕೊಡಬೇಕು ಅಂತೇಳಿ ಈಗಲೇ ಶಾಮನೂರು ಸಮರ್ಥಿಗೆ ಟಿಕೆಟ್ ಕನ್ಫರ್ಮ್ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಇದ್ರ ಬೆನ್ನಲ್ಲೇ ಜಬ್ಬಾರ್ ಟೀಮ್ ಏನಿದೆ, ಜಬ್ಬಾರ್ ಸಾಬ್ ಟೀಮ್ ಅಂಡ್ ಅವರ ಬೆಂಬಲಿಗರು ತೊಡೆಯನ್ನು ತಟ್ಟಿದ್ದಾರೆ. SS ಫ್ಯಾಮಿಲಿಯ ವಿರುದ್ಧ, ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಯ ವಿರುದ್ಧ ತೊಡೆಯನ್ನು ತಟ್ಟಿ ಮೀಸೆಯನ್ನು ತಿರುವಿ ಸವಾಲನ್ನು ಹಾಕಿದ್ದಾರೆ. ಒಂದು ವೇಳೆ ಸಮರ್ಥರನ್ನೇನಾರ ಕಣಕ್ಕಿಳಿಸಿದ್ರೆ, ಸಮರ್ಥರಿಗೆ ಟಿಕೆಟನ್ನು ಕೊಟ್ಟರೆ ನಾವು 50,000 ಮತಗಳ ಅಂತರದಿಂದ ನಿಮ್ಮನ್ನು ಸೋಲಿಸ್ತೀವಿ ಅಂತೇಳಿ ಅಬ್ದುಲ್ ಜಬ್ಬಾರ್ MLC ಅಬ್ದುಲ್ ಜಬ್ಬಾರ್ ಟೀಮ್ನ ಬೆಂಬಲಿಗರು ಒಂದು ತೊಡೆಯನ್ನು ತಟ್ಟಿ ಮೀಸೆಯನ್ನು ತಿರುಗುವಂಥದ್ದು. ಎಷ್ಟು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ ನಾನು ನಿಮಗೆ ಯಾವ ರೀತಿಯಾಗಿ ಆವಾಜ್ ಆಗ್ತಿದ್ದಾರೆ ಅಲ್ಲಿ, ಅಂದರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಇವರೆಲ್ಲ ಯಾರಿದ್ದಾರೆ, ಅಬ್ದುಲ್ ಜಬ್ಬಾರ್ MLC ಅಬ್ದುಲ್ ಜಬ್ಬಾರ್ ಅವರ ಒಬ್ಬ ಟೀಮ್ನ ಬೆಂಬಲಿಗರು ಮೀಸೆಯನ್ನು ತಿರುಗ್ತಾ ಇದ್ದಾರೆ, ತೊಡೆಯನ್ನು ತಟ್ತಾ ಇದ್ದಾರೆ, ಸವಾಲನ್ನು ಆಗ್ತಾ ಇದ್ದಾರೆ. ಒಂದು ವೇಳೆ ಸಮರ್ಥಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ನಾವು 50,000 ಮತಗಳ ಅಂತರದಿಂದ ಅಲ್ಪಸಂಖ್ಯಾತರು ಸೋಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ನೀಡಿರುವಂಥದ್ದು. ಇದು ಸಭೆಯಲ್ಲಿ ನಿನ್ನೆ ಜಿಲ್ಲಾ ಕಾಂಗ್ರೆಸ್ ಸಭೆಯಲ್ಲಿ ಏನೋ ಒಂದು ಸಭೆ ಇತ್ತು, ಉಸ್ತುವಾರಿ ಸಭೆ ಇತ್ತು. ಆ ಉಸ್ತುವಾರಿ ಸಭೆಯಲ್ಲಿ ಅಲ್ಪಸಂಖ್ಯಾತರ ಕಾರ್ಯಕರ್ತರು, ಅಲ್ಪಸಂಖ್ಯಾತ ಸಮಾಜಕ್ಕೆ ಸೇರಿದಂಥ ಕಾರ್ಯಕರ್ತರು, ಅದರಲ್ಲೂ ಕೂಡ ಅಬ್ದುಲ್ ಜಬ್ಬಾರ್ ಅವರ ಟೀಮ್ನ ಮೆಂಬರ್ಸ್ ಏನಿದ್ದಾರೆ ಆ ಟೀಮ್ನ ಮೆಂಬರ್ಸ್ ಈ ರೀತಿಯಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದು ವಿಡಿಯೋನ ಪ್ಲೇ ಮಾಡ್ತೀವಿ, ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಂತರ ನಾನು ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತೇನೆ. ಸಮಾಜಕ್ಕೆ ಸೇರಿದ ಕಾರ್ಯಕರ್ತರು ಯಾವ ರೀತಿಯಾಗಿ ತೊಡೆ ತಟ್ಟಿ ಮೀಸೆಯನ್ನು ತಿರುಗುತ್ತಿದ್ದಾರೆ ಅಂತೇಳಿ. SS ಕುಟುಂಬಕ್ಕೆ ಟಿಕೆಟ್ ನೀಡಿದ್ದೇ ಆದರೆ 50,000 ಮತಗಳ ಅಂತರದಿಂದ ನಾವು ಸೋಲಿಸ್ತೀವಿ ಅಂತೇಳಿ ಒಂದು ತೊಡೆಯನ್ನು ತಟ್ಟಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಸವಾಲನ್ನು ಕೂಡ ಹಾಕಿದ್ದಾರೆ. ಏನು ಸಭೆ ನಿನ್ನೆ ಒಂದು ಉಸ್ತುವಾರಿ ಸಭೆ ಏನಿತ್ತು, ಉಸ್ತುವಾರಿ ಸಭೆಯಲ್ಲಿ ಬಂದಂತಹ ಮಂಜುನಾಥ ಭಂಡಾರಿ ಹಾಗೂ HM ರೇವಣ್ಣ ಸೇರಿದಂತೆ ಒಂದಷ್ಟು ಜನ ಲೀಡರ್ಸ್ ಏನು ಬಂದಿದ್ರು, ಆ ಲೀಡರ್ಸ್ಗಳ ಮುಂದ್ಗಡೆ ಈ ರೀತಿಯಾಗಿ ತೊಡೆಯನ್ನು ತಟ್ಟಿ ಸವಾಲನ್ನು ಹಾಕಿದ್ದಾರೆ. ಈ ಬಾರಿ ಯಾವುದೇ ಕಾರಣಕ್ಕೂ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಪಟ್ಟನ್ನು ಹಿಡಿದಿದ್ದಾರೆ ಅಬ್ದುಲ್ ಜಬ್ಬಾರ್ ಟೀಮ್ನ ಬೆಂಬಲಿಗರು, ಅವರ ಕಾರ್ಯಕರ್ತರು ಒಂದು ಪಟ್ಟನ್ನು ಹಿಡಿದಿರುವಂಥದ್ದು. ಈಗಾಗಲೇ ಇವತ್ತು ಅಥವಾ ನಿನ್ನೆ ಅಥವಾ ಇವತ್ತು ಘೋಷಣೆ ಆಗಬೇಕಿತ್ತು. ಶಾಮನೂರು ಸಮರ್ಥವರ ಹೆಸರು ನಾವು ಹೇಳಿದಂತೆ ಘೋಷಣೆ ಆಗಬೇಕಿತ್ತು. ಆದರೆ ಅಲ್ಪಸಂಖ್ಯಾತರು ಏನು ಅಸಮಾಧಾನವನ್ನುಗೊಂಡಿದ್ದಾರೆ, ಅವರ ಅಸಮಾಧಾನವನ್ನುಗೊಂಡಿರುವಂಥದ್ದು ಸಮಾಧಾನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಒಂದು ತಡ ಮಾಡ್ತಾ ಇರುವಂಥದ್ದು. ಬಹುಶಃ 21ನೇ ತಾರೀಕಿನ ಒಳಗಡೆ
ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅಂತೇಳಿ ಫೈನಲ್ ಆಗುತ್ತೆ. ಆಲ್ರೆಡಿ ಫೈನಲ್ ಆಗಿದೆ, ಹೆಸರು ಘೋಷಣೆ ಮಾಡೋದೊಂದೇ ಬಾಕಿ ಇರುವಂಥದ್ದು. ಮಲ್ಲಿಕಾರ್ಜುನ್ ಕೂಡ ಕಡಾಖಂಡಿತವಾಗಿ ಆ ಸಮಿತಿಗೆ ಮತ್ತು ಹೈಕಮಾಂಡಿಗೆ ಒಂದು ತಮ್ಮ ಸ್ಪಷ್ಟ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಹೇಳಿದಂಥ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬೇಕು ಅಥವಾ ನನ್ನ ಪುತ್ರನಿಗೆ ಟಿಕೆಟನ್ನು ಕೊಡಬೇಕು, ಅದರ್ವೈಸ್ ನೀವು ಜಬ್ಬಾರ್ ಟೀಮಿಗೆ ಅಥವಾ ಜಬ್ಬಾರ್ ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದೇ ಆದರೆ ನಾನು ಚುನಾವಣೆಯನ್ನು ಮಾಡೋದಿಲ್ಲ, ಆ ಉಸ್ತುವಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತಂದೇಳಿ ವೇದಿಕೆಯ ಮೇಲೆ ಬಹಿರಂಗವಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದಾರೆ. ಸೊ ಇದು ಯಾವ ರೀತಿಯಾಗಿ ತಾರಕಕ್ಕೆ ಹೋಗಿದೆ ಅಂದರೆ, ಒಂದು ವೇಳೆ ಹೈಕಮಾಂಡ್ ಏನಾದರೂ ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ BJPಗೆ ಬಹುತೇಕ ಪ್ಲಸ್ ಪಾಯಿಂಟ್ ಆಗುತ್ತೆ. ಎಸ್ ಮಲ್ಲಿಕಾರ್ಜುನ್ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯ ಕಣಕ್ಕೆ ಧುಮುಕೋದಿಲ್ಲ. ಅವರೇ ಹೇಳಿದ್ದಾರೆ, ಇದು ನಾನು ಹೇಳಿರುವಂಥದ್ದಲ್ಲ. ಎಸ್ ಮಲ್ಲಿಕಾರ್ಜುನ್ ಅವರು ವೇದಿಕೆಯ ಮೇಲೆ ಬಂದಂಥ ಉಸ್ತುವಾರಿಗಳು ಯಾರಿದ್ರು ಆ ಉಸ್ತುವಾರಿಗಳ ಮುಂದ್ಗಡೆ ಬಹಿರಂಗವಾಗಿ ಹೇಳಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಆ ವೇದಿಕೆಯಲ್ಲಿ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಡ್ರಿ, ನಂತರ ಅದನ್ನು ಆ ಒಳ ಅರ್ಥವನ್ನು ನಾನು ಬಿಡಿಸಿ ತಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ನಮಗೆ ಇಲ್ಲಿ ಗೆಲ್ಲ ಕ್ಯಾಂಡಿಡೇಟ್ ಬೇಕು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋ ಅಭ್ಯರ್ಥಿ ಬೇಕು. ಯಾರನ್ನಾರ ಆರಿಸ್ರಿ ಅವ್ರನ್ನ ಗೆಲ್ಸೋಣ. ಅದು ಬಿಟ್ಟು ಅವ್ರನ್ನೇ ಕೊಡ್ರಿ ಇವ್ರನ್ನೇ ಕೊಡ್ರಿ ಅಂದ್ರೆ ನಾವಂತೂ ಏನು ತಯಾರಿಲ್ಲ, ಹೇಳ್ಬಿಡ್ತೀವಿ. ನಮಗೆ ಇಲ್ಲಿ ಗೆಲ್ಲ ಕ್ಯಾಂಡಿಡೇಟ್ ಬೇಕು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋ ಅಭ್ಯರ್ಥಿ ಬೇಕು. ಯಾರನ್ನಾರ ಆರಿಸ್ರಿ ಅವ್ರನ್ನ ಗೆಲ್ಸೋಣ. ಅದು ಬಿಟ್ಟು ಅವ್ರನ್ನೇ ಕೊಡ್ರಿ ಇವ್ರನ್ನೇ ಕೊಡ್ರಿ ಅಂದ್ರೆ ನಾವಂತೂ ಏನು ತಯಾರಿಲ್ಲ, ಹೇಳ್ಬಿಡ್ತೀವಿ. ನಮಗೆ ಇಲ್ಲಿ ಗೆಲ್ಲ ಕ್ಯಾಂಡಿಡೇಟ್ ಬೇಕು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋ ಅಭ್ಯರ್ಥಿ ಬೇಕು. ಯಾರನ್ನಾರ ಆರಿಸ್ರಿ ಅವ್ರನ್ನ ಗೆಲ್ಸೋಣ. ಅದು ಬಿಟ್ಟು ಅವ್ರನ್ನೇ ಕೊಡ್ರಿ ಇವ್ರನ್ನೇ ಕೊಡ್ರಿ ಅಂದ್ರೆ ನಾವಂತೂ ಏನು ತಯಾರಿಲ್ಲ, ಹೇಳ್ಬಿಡ್ತೀವಿ. ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತನಿಗೆ ಕೊಡಿ, ಪಕ್ಷಕ್ಕೋಸ್ಕರ ದುಡ್ದಂಥ ಕಾರ್ಯಕರ್ತನಿಗೆ ಕೊಡಿ, ನಾನು ಸಪೋರ್ಟನ್ನು ಮಾಡ್ತೀನಿ. ಅದರ್ವೈಸ್ ನಿನ್ನೆ ಮೊನ್ನೆ ದೆಹಲಿಗೆ ಹೋಗಿ ಎಲ್ಲ ಪತ್ರ ಕೊಟ್ಟಂಥವರಿಗೆ ಲಾಬಿ ಮಾಡ್ತಾ ಇರುವಂಥವ್ರಿಗೆ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ನಾನು ಚುನಾವಣೆಯ ಉಸ್ತುವಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ನಿನ್ನೆ ನಡೆದಂಥ ಸಭೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಂದಂಥವರಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಬ್ದುಲ್ ಜಬ್ಬಾರ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅಂತೇಳಿ ಎಸ್ ಮಲ್ಲಿಕಾರ್ಜುನ ನಿಲುವಾಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರು ಡಬಲ್ ಸ್ಟ್ಯಾಂಡಿಂಗಲ್ಲಿದ್ದಾರೆ. ಅಂದರೆ ನೇರವಾಗಿ ತಮ್ಮ ಪುತ್ರನಿಗೆ ಟಿಕೆಟ್ ಬೇಕು ಅಂತ ಎಲ್ಲೂ ಕೂಡ ಕೇಳಿಲ್ಲ. ಸೊ ಹಿಂಬಾಗಿಲಿನಿಂದ ತಮ್ಮ ಪುತ್ರನಿಗೆ ಟಿಕೆಟ್ ತರಲಿಕ್ಕೆ ಎಲ್ಲ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 100ಕ್ಕೆ 100ರಷ್ಟು ಕಾಂಗ್ರೆಸ್ ಟಿಕೆಟ್ ಸಮರ್ಥಿಗೆ ಫೈನಲ್ ಆಗಿರುವಂಥದ್ದು. ಹಾಗಾಗಿಯೇ ಅಬ್ದುಲ್ ಜಬ್ಬಾರ್ ದೆಹಲಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಮೈನಾರಿಟಿ ಲೀಡರ್ಗಳಿಂದ ಹೈಕಮಾಂಡ್ಗೆ ಒತ್ತಡ ಇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊನೆ ಪಕ್ಷದಲ್ಲಿ ಸಮರ್ಥಿಗೆ ಟಿಕೆಟ್ ಏನಾದರೂ ತಪ್ಪುವಂಥ ಪರಿಸ್ಥಿತಿ ಬಂದಿದ್ದೇ ಆದರೆ ಎಸ್ ಮಲ್ಲಿಕಾರ್ಜುನ್ ಯಾರನ್ನು ಸೂಚಿಸ್ತಾರೋ ಅವ್ರಿಗೆ ಮಾತ್ರ ಟಿಕೆಟ್ ಕೊಡಬೇಕಾಗತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ಮಾಹಿತಿಯನ್ನು ಕೂಡ ರವಾನೆಯನ್ನು ಮಾಡಿದ್ದಾರೆ. ನಾನು ಹೇಳಿದಂಥ ಅಭ್ಯರ್ಥಿಗೆ ಅಥವಾ ನನ್ನ ಕುಟುಂಬದ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಿ, ಅಥವಾ ನಾನು ಹೇಳಿದಂಥ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಕಡೆಯ ವ್ಯಕ್ತಿಗೆ ಟಿಕೆಟನ್ನು ಕೊಡಿ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ. ಒಂದು ವೇಳೆ ಅಬ್ದುಲ್ ಜಬ್ಬಾರ್ ಅವ್ರಿಗೆ ಏನಾದ್ರು ಟಿಕೆಟ್ ಕೊಟ್ಟಿದ್ದೆ ಆದರೆ ಅಥವಾ ಅವರ ಟೀಮ್ನ ಯಾವುದೇ ಮೆಂಬರ್ಗೆ ಟಿಕೆಟನ್ನು ಕೊಟ್ಟಿದ್ದಾರೆ, ನಾನು ಚುನಾವಣೆ ಉಸ್ತುವಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ. ಈ ಏನು ಕಾಂಗ್ರೆಸ್ನ ಆಂತರಿಕ ಕಿತ್ತಾಟ ಏನಿದೆ, ಈ ಆಂತರಿಕ ಕಿತ್ತಾಟ ಈ ಬಾರಿ BJPಗೆ ಬಹುತೇಕ ಪ್ರೆಸ್ ಆಗುವ ಸಾಧ್ಯತೆ ಇದೆ. ಯಾಕಂದರೆ BJP ಕಳೆದ 4 ಚುನಾವಣೆಯಲ್ಲೂ ಕೂಡ ಪೈಪೋಟಿಯನ್ನು ಕೊಟ್ಕೊಂಡು ಬಂದಿತ್ತು. ಶಾಮನೂರು ಶಿವಶಂಕರಪ್ಪನವರು ಹಿರಿಯರಿದ್ದರು, ಅವ್ರ ಬಗ್ಗೆ ಸಾಕಷ್ಟು ಅಭಿಮಾನ ಗೌರವ ಇತ್ತು ಆ ಭಾಗದ ಮತದಾರರಿಗೆ. ಹಾಗಾಗಿ ಪ್ರತಿ ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪನವರಿಗೆ ಅಲ್ಲಿಯ ಜನ ಕೈ ಹಿಡಿದಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ಆದರೆ ಈ ಬಾರಿ ಅಷ್ಟು ಸುಲಭ ಇಲ್ಲ. ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಅನ್ನುವಂಥದ್ದು ಅಷ್ಟು ಸುಲಭದ ಮಾತೇನಲ್ಲ. ಒಂದು ವೇಳೆ ಕಾಂಗ್ರೆಸ್ ಗೆದ್ದರೂ ಕೂಡ ತುಂಬ ಪ್ರಯಾಸದ ಗೆಲುವಾಗಿರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಈ ಏನು ಆಂತರಿಕ ಕಿತ್ತಾಟ ಏನಿದೆ, ಆಂತರಿಕ ಕಿತ್ತಾಟ ಶಮನ ಆಗದೇ ಹೊರತು ಕಾಂಗ್ರೆಸ್ಗೆ ಅಲ್ಲಿ ಭವಿಷ್ಯ ಇಲ್ಲ ಈ ಬಾರಿ. ಸೊ ಈಗ ಏನಾದರೂ ಒಂದು ವೇಳೆ ಜಬ್ಬಾರ್ ಅಂಡ್ ಟೀಮ್ಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ BJPಗೆ ಬಹುತೇಕ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾವತ್ತು ಜಬ್ಬಾರ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೋ ಆವತ್ತೇ BJPಯ ಗೆಲುವು ಅಂತೇಳಿ ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿಯ ರಾಜಕೀಯ ಚಟುವಟಿಕೆಗಳು ದಕ್ಷಿಣ ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ. ಯಾಕಂದರೆ ಜಬ್ಬಾರ್ ಟೀಮ್ಗೆ ಕೊಟ್ಟಿದ್ದೆ ಆದರೆ ಎಸ್ ಮಲ್ಲಿಕಾರ್ಜುನ್ ನ್ಯೂಟ್ಲಾಗ್ತಾರೆ. ಬ್ಯಾಕ್ ಡ್ರಾಪಿಂದ BJP ಸಪೋರ್ಟ್ ಮಾಡುವಂಥ ಸಾಧ್ಯತೆ ಬಹುತೇಕ ಇದೆ. ಯಾಕಂದರೆ ಅಷ್ಟು ಬಹಿರಂಗವಾಗಿ ಇಬ್ಬರು ಕೂಡ ಕಿತ್ತಾಡ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಮಲ್ಲಿಕಾರ್ಜುನ್ ಅವರು ಸೋಲನ್ನು ಒಪ್ಕೊಳ್ಳೋದಿಲ್ಲ. ಒಂದು ವೇಳೆ ಮಲ್ಲಿಕಾರ್ಜುನ್ ಅವರ ಕುಟುಂಬಕ್ಕೆ ಕೊಟ್ಟಿದ್ದೆ ಆದರೆ ಅಥವಾ ಮಲ್ಲಿಕಾರ್ಜುನ್ ಸೂಚಿಸೋರಿಗೆ ಟಿಕೆಟನ್ನು ಕೊಟ್ಟಿದ್ದಾದರೆ ಅಬ್ದುಲ್ ಜಬ್ಬಾರ್ ಏನಿದ್ದಾರೆ, ಅಬ್ದುಲ್ ಜಬ್ಬಾರ್ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡುವ ಸಾಧ್ಯತೆ ಬಹುತೇಕ ಇರುತ್ತೆ. ಬ್ಯಾಕ್ ಡ್ರಾಪಿಂದ AM ಇರ್ಬೋದು ಅಥವಾ ಬೇರೆ SDPI ಇರ್ಬೋದು, ಅವ್ರಿಗೆ ಕೂಡ ಸಪೋರ್ಟ್ ಮಾಡುವಂಥ ಸಾಧ್ಯತೆ ಬಹುತೇಕ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ನ ಏನು ಒಳಜಗಳ ಇದೆ, ಕಾಂಗ್ರೆಸ್ನ ಒಳಜಗಳ ಬಹುತೇಕವಾಗಿ BJPಗೆ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಬಹುತೇಕ ಇರುವಂಥದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಿತ್ತಾಟ ಜೋರಾಗಿದೆ. ತೊಡೆ ತಟ್ಟಿದ್ದಾರೆ. ಈ ಬಾರಿ ನಾವು ಶಾಮನೂರು ಸಮರ್ಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸೋಲಿಸ್ತೀವಿ ಅಂತೇಳಿ. ಎಷ್ಟರ ಮಟ್ಟಿಗೆ ಇದು ಹೋಗಿ ನಿಲ್ಲುತ್ತದೆ ಕಾದು ನೋಡಬೇಕಾಗಿದೆ. ಟಿಕೆಟ್ ಹಾಗಾದರೆ ನನ್ನ ಪ್ರಕಾರ ಬಹುಶಃ 21ನೇ ತಾರೀಕಿನ ಒಳಗಾಗಿ ಟಿಕೆಟ್ ಅನೌನ್ಸ್ ಆಗುತ್ತೆ. 23ಕ್ಕೆ ನಾಮಿನೇಷನ್ ಫೈಲ್ ಮಾಡಬೇಕಾಗಿದೆ. ಹಾಗಾಗಿ 21ನೇ ತಾರೀಕಿನ ಒಳಗಾಗಿ ಈ ಒಂದು ಎಲ್ಲ ಅಸಮಾಧಾನವನ್ನು ಏನು ಬುಗ್ಲೆದಿದೆ ಆ ಎಲ್ಲ ಅಸಮಾಧಾನವನ್ನು ಸಮಾಧಾನವನ್ನು ಪಡಿಸಿ ಶಾಮನೂರು ಸಮರ್ಥವ್ರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಬಹುತೇಕ ಇರುವಂಥದ್ದು. ಸೊ ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಸಂಧಾನ ಸಭೆಗಳು ಕೂಡ ನಡೀತಾ ಇದ್ದಾವೆ. ಅಬ್ದುಲ್ ಜಬ್ಬಾರ್ ಮತ್ತು ಜಮೀರ್ ಅವರೆಲ್ಲ ಒಳಗೊಂಡಂತೆ ಒಂದು ಸಂಧಾನ ಸಭೆ ಕೂಡ ನಡೀತಾ ಇದ್ದಾವೆ. ಆ ಸಂಧಾನ ಸಭೆ ಆದ ನಂತರ ಒಂದು ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡುವ ಸಾಧ್ಯತೆ ಬಹುತೇಕ ಇರುವಂಥದ್ದು. ಇದು
ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೋರಿ ಆಗಿತ್ತು. ಮತ್ತೊಂದು ಸ್ಟೋರಿ ಜೊತೆಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.